ದಯವಿಟ್ಟು ಭಕ್ತಾದಿಗಳೆಲ್ಲ ಗಮನಿಸಿ. ಇನ್ನೊಂದು ವಿಷಯ ಏನಂದ್ರೆ ಹೇಳಕ್ ಇಷ್ಟಪಡ್ತೀನಿ. ನಾನು ಈ ದೇವಸ್ಥಾನದ ಬಗ್ಗೆ ಫಸ್ಟ್ ನಂಬಿದ್ದಿಲ್ಲ ಅಂತ ಇದಕ್ಕೂ ಮುಂಚೆ ನಾನು ಹೇಳಿದ್ದೆ. ಬಟ್ ಇವಾಗ ಇನ್ನೊಂದು ನಂಬಿಕೆ ನನಗೆ ಏನಂದ್ರೆ, ನಾವೆಲ್ಲ ಒಂದೇ ಕುಟುಂಬದವರು, ಇಲ್ಲಿ ಬಂದಿರೋಂಥವ್ರು ಎಲ್ಲರದು ಒಂದೇ ಕುಟುಂಬದವರು. ನಾವು ಬಂದಿರೋ ಕಾರ್ ಬಂದು ಅನ್ಕಂಡೀಷನ್ ಕಾರ್, ತುಂಬಾ ಅನ್ಕಂಡೀಷನ್ ಕಾರ್. ನಮ್ಮ ತಂದೆಯವರು ಬಂದ್ಬಿಟ್ಟು ಡ್ರೈವರ್ ಕೆಲಸ ಮಾಡ್ತಾ ಇದಾರೆ. ನಾವು ಈ ನಡುವೆ ಸುಮಾರು ಒಂದು ವಾರದ ಹಿಂದ್ಗಡೆ ತಗೊಂಡಿರೋ ಕಾರ್ ಅದು. ನಾವು ಈ ದೇವಸ್ಥಾನಕ್ಕೆ ಬರ್ಬೇಕಂತ ಕಾರಣಂತರಕ್ಕೆ ಆ ಕಾರ್ನ ನಮ್ಮ ಹತ್ರ ಚಿಕ್ಕದೊಂದು ಕಾರ್ ಇತ್ತು. ನಾವು ದೊಡ್ಡದೊಂದು ಕಾರ್ ತಗೊಂಡು ಬರಬೇಕು. ಬಟ್ ನಮ್ಮ ಕಾರ್ ಬಂದು ರಿಪೇರಿ ಆಗ್ಬಿಡ್ತು, ಒಂದು ವಾರ ಹಿಂದ್ಗಡೆ ರಿಪೇರಿ ಆಗ್ಬಿಡ್ತು. ಬಟ್ ಆ ರಿಪೇರಿ ಮಾಡ್ಸೋಕೆ ನಮ್ಮ ಹತ್ರ ದುಡ್ಡಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ನಮ್ಮ ತಾಯಿಯವ್ರು ಬೇರೆ ಹೋಗ್ಬೇಕಂತ ಹೇಳ್ತಿದ್ದಾರೆ. ನಾನು ದೇವ್ರ ಮೇಲೆ ಭಾರ ಹಾಕಿ, ಅಮ್ಮ ನಿಮ್ಮ ಕ್ಷೇತ್ರಕ್ಕೆ ನಾನು ಬರ್ತಾ ಇದೀನಿ, ನನ್ನ ಕರ್ಕೊಂಡೋಗಿ ಚೆನ್ನಾಗಿ ಕರ್ಕೊಂಡ್ಬರ್ಬೇಕಂತ. ನನ್ನ ಕಾರ್ ಅಲ್ಲೇ ನಿಂತಿದೆ, ಬೇಕಾದ್ರೆ ನೀವು ಎಲ್ಲರೂ ಗಮನಿಸ್ಬೋದು. ಕಾರ್ ಬಂದು ಕ್ಲಚ್ ಪ್ಲೇಟ್ ಹೋಗ್ಬಿಟ್ಟಿದೆ. ಅದನ್ನ ಒಂದು ನಂಬಿಕೆಯಿಂದ ನಾನು ದೇವ್ರು ನೋಡ್ಲೇಬೇಕನ್ನೋ ಕಾರಣಕ್ಕೆ ಬಂದಿದ್ದೀನಿ. ದೇವರು ನನ್ನ ಸಂತೋಷವಾಗಿ ಕರೆಕ್ಟಾಗಿ ಕರ್ಕೊಂಡು ಬಂದಿದೆ. ಇಲ್ಲಿವರೆಗೂ ಬಂದಿದ್ದೀನಿ ನಾನು. ಇಲ್ಲಿವರೆಗೂ ಕ್ಲಚ್ ಪ್ಲೇಟ್ 40,000 ರಿಪೇರಿ ಅಂತ ಹೇಳಿದ್ರು. 40,000 ರಿಪೇರಿ ಅಂತ ನಿಂತೋಗಿದ್ದು ಗಾಡಿ, ನಿಂತೋಗಿರೋ ಗಾಡಿ ನಾನು ತಗೊಂಡ್ ಬಂದಿದ್ದೀನಿ. ಇಲ್ಲಿವರೆಗೂ ದೇವರ ಮೇಲೆ ಭಾರ ಹಾಕಿ ತಗೊಂಡ್ಬಂದಿದ್ದೀನಿ ನಾನು. ನನ್ನ ಹತ್ರ ರೆಡಿ ಮಾಡ್ಸಕ್ಕೆ ದುಡ್ಡಿಲ್ಲ. ಆದ್ರೂ ಸಹ ನಮ್ಮ ತಾಯಿನ ಫಸ್ಟ್ ನಾನು ಕರ್ಕೊಂಡು ಹೋಗ್ಬೇಕು, ನಮ್ಮ ಕುಟುಂಬದಷ್ಟರೆಲ್ಲ ಹೋಗಿ ಫಸ್ಟ್ ತಾಯಿ ಆಶೀರ್ವಾದ ಮಾಡ್ಬೇಕಂತ ನಾನು ಬಂದು ದೇವರ ಮೇಲೆ ಭಾರ ಹಾಕಿ ಗಾಡಿ ತಗೊಂಡ್ ಬಂದಿದ್ದೀನಿ. ಇಲ್ಲಿವರೆಗೂ ನನ್ನ ರೋಡಲ್ಲಿ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ಆರಾಮಾಗಿ ಬಂದಿದೆ. ನಾನು ಇನ್ಮೇಲೆ ಮನೆಗೂ ಆರಾಮಾಗಿ ನಂಬಿಕೆಯಲ್ಲಿ ಹೋಗ್ತೀನಿ ಅಂತ ನಂಗೆ ನಂಬಿಕೆ ಇದೆ. ಅದು ಮಾತ್ರ ಹೇಳ್ಬೋದು.